ಗುದ್ದಾಟಕ್ಕೆ ಮದ್ದೇನು? ಒಂದು ಕುರ್ಚಿ, ಮೇಲ್ನೋಟಕ್ಕೆ ಇಬ್ಬರು ಉಮೇದುವಾರರು, ಅದರ ಜೊತೆಗೆ ಮತ್ತಷ್ಟು ಜನ ರೆಡಿಯಾಗಿ ನಿಂತಿರ್ತಕ್ಕಂತಹ ಸೈನಿಕರು, ಸೇನಾಧಿಪತಿ ಆಗುವಂಥದ್ದಕ್ಕೆ ಅಥವಾ ಮುಂಚೂಣಿಯಲ್ಲಿ ನಿಲ್ಲೋದಕ್ಕೆ, ಪಟ್ಟ ಏರೋದಕ್ಕೆ ಕಾದು ಕುಳಿತಿರುವಂಥದ್ದು ಇವರೆಲ್ಲರೂ ಕೂಡ ಇದ್ದಾರೆ. ಈಗ ಗದ್ದುಗೆಯ ಮೇಲೆ ಕುಳಿತಿರುವಂಥವರೇ ಕೂತಿರ್ತಾರ ಅಥವಾ ಅವ್ರನ್ನ ಖಾಲಿ ಮಾಡಿಸಿ, ಯಾಕಂದ್ರೆ ಇಲ್ಲಿವರೆಗೆ ಹೇಳ್ತಾ ಇದ್ರು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಿದ್ರು. ಈಗ ಮುಖ್ಯಮಂತ್ರಿ ಕುರ್ಚಿಯನ್ನ ಖಾಲಿ ಮಾಡಿಸಿ ಅದರ ಮೇಲೆ ಯಾರಾದರೂ ಕೂತ್ಕೊಳ್ತಾರ? ಇವೆಲ್ಲದಕ್ಕೂ ಕೂಡ ಈಗ ಉತ್ತರ ಸಿಗಬೇಕಾದಂತಹ ಕಾಲ ಹತ್ತಿರ ಆಗ್ತಾ ಇದೆ. ಯಾಕಂದರೆ ನಾಯಕರುಗಳ ಮಾತುಗಳಲ್ಲಿ ಆ ಗೊಂದಲಗಳು ಮುಂದುವರ್ತಿದ್ದಾವೆ. ಅದರ ಬಗ್ಗೆ ಬರದೇ ನಿಮಗೆ ತೋರುತ್ತೆ. Ultimately, high-command has to take a decision. ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ನಾವು ಸಂಪೂರ್ಣ ಒಪ್ತೇವೆ. ಇಷ್ಟು ದಿನ ನಾನೇ ಬಡ್ಜೆಟ್ ನಾನೇ ಸಿಎಂ ಅಂದವರು 2 ದಿನದಿಂದ ಉಲ್ಟಾ ಹೊಡಿತಾರೆ. ಸದ್ಯಕ್ಕೆ ಮುಖ್ಯಮಂತ್ರಿ ಇದ್ದಾರೆ, ಬಿಟ್ಕೊಡೋ ಪ್ರಶ್ನೆ ಬಂದಿಲ್ಲ. ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ಬೆಂಗಳೂರಾಗ ಶಾಸಕರ ಖರೀದಿ ಮಾಡ್ಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡ್ಯಾರ. ಸಿಎಂ ಪಟ್ಟಕ್ಕಾಗಿ ಪಟ್ಟು ಹಿಡಿದು ಕೂತ್ರ ಡಿಕೆಶಿ. ಖರ್ಗೆ ಮೂಲಕ ದಿಲ್ಲಿಗೆ ಸಂದೇಶ ರವಾನಿಸಿದ್ರ ಡಿಸಿಎಂ. ರಾಜ್ಯದ ಕುರ್ಚಿ ಕಚ್ಚಾಟ ಮತ್ತೆ ಮಗ್ಗುಲು ಬದಲಿಸಿದೆ. 3 ದಿನಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ರು. ಡಿಕೆಶಿ ಅತ್ತ ಕಡೆ ಹೋಗಿರ್ಲಿಲ್ಲ. ತಮ್ಮ ಮನೆಯ ಪಕ್ಕದ ರಸ್ತೆಯಲ್ಲೇ ಇದ್ದ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿ ಅವರನ್ನ ಭೇಟಿ ಮಾಡದ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗೋ ಟೈಮ್ಗೆ ಸರಿಯಾಗಿ ಕಾರು ಹತ್ತಿದ್ದಾರೆ. ಏರ್ಪೋರ್ಟ್ಗೆ ಹೋಗಲು ಖರ್ಗೆ ಅವರು ಕಾರು ಹತ್ತುತ್ತಿದ್ದಂತೆ ಅದೇ ಕಾರು ಹತ್ತಿ ಕೂತಿದ್ದಾರೆ ಡಿಕೆ ಶಿವಕುಮಾರ್. ಖರ್ಗೆ ಕಾರಿನ ಹಿಂಬದಿ ಸೀಟಿನಲ್ಲಿದ್ದ ಭದ್ರತಾ ಸಿಬ್ಬಂದಿ ಇಳಿಸಿ ಕಾರು ಹತ್ತಿದ ಡಿಕೆಶಿ. ಏರ್ಪೋರ್ಟ್ನವರೆಗೂ ಕಾರಿನಲ್ಲೇ ಖರ್ಗೆ ಜೊತೆ ಪ್ರಯಾಣ ಮಾಡಿದ್ರು. ಹೀಗೆ ಜೊತೆಯಲ್ಲದೆ ಹೋಗುವಾಗ ಸಿಎಂ ಪಟ್ಟ, ಅಧಿಕಾರ ಹಸ್ತಾಂತರ ಒಪ್ಪಂದದ ಸ್ಪಷ್ಟತೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಅದೇ ವಿಮಾನದಲ್ಲಿ ಖರ್ಗೆ ಅವರ ಜೊತೆಯಲ್ಲದೆ ಹೋಗಿರುವ ಡಿಕೆಶಿ ಆಪ್ತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಮೂಲಕ ಸಂದೇಶ ಕಳಿಸಿದ್ರ ಎಂಬ ಕುತೂಹಲವೂ ಮೂಡಿದೆ. ಖರ್ಗೆ ಅವರು ದೆಹಲಿಗೆ ಹೋದ ಬಳಿಕವೂ ಏರ್ಪೋರ್ಟ್ನ ಹೊರಗೆ ಫೋನ್ನಲ್ಲಿ ಡಿಕೆ ಬ್ಯುಸಿಯಾಗಿದ್ದರು. ಪ್ರತ್ಯೇಕವಾಗಿ ಡಿಕೆಶಿ ಫೋನ್ ಮಾಡಿದ್ದು ಯಾರಿಗೆ, ಏನ್ ಮಾತಾಡಿದ್ರು ಅನ್ನೋದರ ಬಗ್ಗೆಯೂ ಹಲವು ಅನುಮಾನಗಳು ಗರಿಗೆದರಿವೆ. ಖರ್ಗೆ ಅವರನ್ನು ದಿಲ್ಲಿಗೆ ಕಳಿಸಿ ಏರ್ಪೋರ್ಟ್ನಿಂದ ನೇರವಾಗಿ ಕನಕಪುರಕ್ಕೆ ಹೋಗಿದ್ರು ಡಿಕೆ. ಕನಕಪುರ ವ್ಯವಸಾಯೋತ್ಪನ್ನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಮತದಾನ ಮಾಡಿದ್ರು. ಮತದಾನದ ಬಳಿಕ ಮನೆ ದೇವರು ಕೆಂಕೇರಮ್ಮನಿಗೆ ಪೂಜೆ ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ಡಿಕೆಶಿ, ಸಿಎಂ ಮಾಡಿ ಅಂತ ನಾನು ಕೇಳಿಲ್ಲ, ಅದೆಲ್ಲವೂ 5-6 ಜನರ ಗುಟ್ಟಿನ ವ್ಯಾಪಾರ ಅಂದಿದ್ದಾರೆ. ಸರ್, ಇವತ್ತೊಂದು ಫೈನಲ್ ಆಗುತ್ತೆ. ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನ್ ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತಿದ್ರೆ ನಾವು. ಸೊ ನಮ್ಮ ನಾಯಕರುಗಳು, ನಮ್ಮ ಸಿಎಂ ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನ ನೆಕ್ಸ್ಟ್ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡ್ಬೇಕು. ಅದು ನಮ್ಮ ಬಹಳ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಅದು ನನಗೆ ಗೊತ್ತಿಲ್ಲ. ಅವರೆಲ್ಲ ಮಂತ್ರಿ ಯಾಕೆ ಓಡಾಡ್ತಾ ಇದಾರೆ. ಅದ್ರ ಜೊತೆಗೆ ತಾವು ಕೂಡ ಸಿಎಂ ಆಗ್ಬೇಕು ಅಂತ ನೋಡ್ತೀರಾ ಸರ್? ಅದು ನನಗೆ ಗೊತ್ತಿಲ್ಲ. ಭೇಟಿ ಮಾಡುವಂತ ನಾನು ಅವ್ರು ಯಾರಿಗೂ ಫೋನು ಮಾಡಿಲ್ಲ, ನಾನು ಯಾರಿಗೂ ಕರೆದಿಲ್ಲ, ನಾನು ಮಾತಾಡುದಿಲ್ಲ. ನಾನು ಯಾಕೆ ಹೋದ್ರಿ ಅಂತಲೂ ನಾನು ಕೇಳಕ್ ಹೋಗ್ತಾ ಇಲ್ಲ. ನನಗೆ ಅವಶ್ಯಕತೆ ಇಲ್ಲ. ಮತ್ತೊಂದ್ ಕಡೆ ದೆಹಲಿಗೆ ಹೋದ ಮಲ್ಲಿಕಾರ್ಜುನ ಖರ್ಗೆ ಅವರು ತಾವು ಬಹಿರಂಗವಾಗಿ ಚರ್ಚೆ ಮಾಡುವಂಥದ್ದೇನೂ ಇಲ್ಲ ಎಂದಿದ್ದಾರೆ. ಅಲ್ಲದೆ ರಾಹುಲ್ ಗಾಂಧಿ ಅವರ ಜೊತೆಗೆ ಯಾವುದೇ ಸಭೆ ಸದ್ಯಕ್ಕೆ ನಿಗದಿಯಾಗಿಲ್ಲ ಅನ್ನೋದರ ಮೂಲಕ ರಾಜ್ಯದ ವಿದ್ಯಮಾನಗಳ ಬಗ್ಗೆ ತರಾತುರಿಯಲ್ಲಿ ಯಾವುದೇ ತೀರ್ಮಾನ ಕೈಗೊಳ್ಳೋದಿಲ್ಲ ಎಂಬ ಪರೋಕ್ಷ ಸಂದೇಶ ಕಳಿಸಿದ್ದಾರೆ.
ಕರ್ನಾಟಕದಲ್ಲಿ ಆಗ್ತಿರುವಂತಹ ರಾಜಕೀಯ ವಿದ್ಯಮಾನಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಸರ್. ಈಗ ಅದು ಇಲ್ಲಿ ಹೇಳ್ತಕ್ಕಂತ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂತ ಸಬ್ಜೆಕ್ಟ್ ಅಲ್ಲ. ಸರ್, ರಾಹುಲ್ ಗಾಂಧಿ ಅವ್ರನ್ನ ಚರ್ಚೆ ಮಾಡ್ತೀರಾ? ನೋಡಿ, ಅವರು ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡೋದು, ಮೀಟಿಂಗ್ ಆದ್ರೆ ಚರ್ಚೆ ಮಾಡ್ತಾರೆ. ರಾಹುಲ್ ಪ್ರಿಯಾಂಕ್ ಭೇಟಿ ಎಲ್ಲವೂ ಫೈನಲ್. ಸಿಎಂ ಡಿಸಿಎಂಗೂ ರಾಹುಲ್ ಸಂದೇಶ ರವಾನೆ. ಕಾಂಗ್ರೆಸ್ನೊಳಗಿನ ಕಚ್ಚಾಟದ ವರದಿ ಹೊತ್ತು ದೆಹಲಿಗೆ ದೊಡ್ಡ ಖರ್ಗೆ ಅವರು ಹೋದ ಹೊತ್ತಲ್ಲೇ ಜೂನಿಯರ್ ಖರ್ಗೆ ಅಖಾಡಕ್ಕೆ ಇಳಿದಿದ್ರು. ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದ ಪ್ರಿಯಾಂಕ್ ಖರ್ಗೆ ರಾಜ್ಯ ರಾಜಕೀಯದ ಗೊಂದಲಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. 1-to-1 ಚರ್ಚೆ ವೇಳೆ ರಾಜ್ಯದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ವಿವರಿಸಿದ್ದಾರೆ. ದೆಹಲಿಯಿಂದ ನೇರ ಬೆಂಗಳೂರಿಗೆ ಬಂದಿರುವ ಪ್ರಿಯಾಂಕ್ ಖರ್ಗೆ ಮೊದಲು ಸಿಎಂ ಭೇಟಿಯಾಗಿದ್ದು, ಸಿಎಂ ಭೇಟಿಯ ಬಳಿಕ ಡಿಸಿಎಂ ಮನೆಗೆ ಹೋಗಿ ಮಾತುಕತೆ ನಡೆಸಿದ್ದಾರೆ. ಡಿಸಿಎಂ ಮನೆಯಲ್ಲಿ ಶಿವಕುಮಾರ್ ಹಾಗೂ ಪ್ರಿಯಾಂಕ್ ಖರ್ಗೆ ಇಬ್ಬರೇ ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ದೆಹಲಿಯಿಂದ ಬರುತ್ತಲೇ ಜೂನಿಯರ್ ಖರ್ಗೆ ಸಿಎಂ ಡಿಸಿಎಂ ಅವರನ್ನ ಭೇಟಿಯಾಗಿರೋದ್ರಿಂದ ರಾಹುಲ್ ಕಳಿಸಿರುವ ಸಂದೇಶದ ಬಗ್ಗೆ ರಾಜ್ಯ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾನೆ ಎನ್ನಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡಲು ದೆಹಲಿಗೆ ಹೋಗಿದ್ದ ಅವರ ಆಪ್ತ ಶಾಸಕರು ಬರಿಗೈಯಲ್ಲಿ ವಾಪಸ್ ಬಂದರು. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಗದಿದ್ದರು. ಬೆಂಗಳೂರಿಗೆ ಬರುತ್ತಲೇ ಡಿಕೆ ಶಿವಕುಮಾರ್ ಮನೆಗೆ ಭೇಟಿ ಕೊಟ್ಟು ದೆಹಲಿ ಟೂರಿನ ಫಲಾಫಲಗಳ ಬಗ್ಗೆ ವಿವರಿಸಿದ್ದಾರೆ. ಸಿಎಂ ಪರ ನಿಂತಿರುವ ಸಚಿವರು ಸೀಟು ಬಿಡದಂತೆ ಸಲಹೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎನ್ನುವ ಸಿಎಂ ಏನು ಮಾಡ್ತಾರೆ? ಡಿಸಿಎಂ ಡಿಕೆಶಿ ಮನೆಯಲ್ಲಿ ಒಂದೆಡೆ ಸಭೆಗಳು ಮುಂದುವರೆದಿದ್ರೆ ಮತ್ತೊಂದೆಡೆ ಕುರ್ಚಿ ಕಚ್ಚಾಟದ ಮಧ್ಯೆಯೇ ಸಿಎಂ ಮನೆಗೆ ಸಚಿವರ ದಂಡು ಹರಿದು ಬರುತ್ತಲೇ ಇದೆ. ಹೈಕಮಾಂಡ್ ನಿರ್ಧಾರವನ್ನು ಒಪ್ಪಬೇಕಾ ಬೇಡವಾ ಎಂಬೆಲ್ಲದರ ಚರ್ಚೆಯಾಗಿದೆ. ಅಧಿಕಾರ ಹಸ್ತಾಂತರ, ಸಂಪುಟ ಪುನಾರಚನೆ, ನಾಯಕತ್ವ ಬದಲಾವಣೆಗಳೆಲ್ಲವನ್ನು ಹೈಕಮಾಂಡ್ಗೆ ಬಿಟ್ಟಿರುವ ಸಿದ್ದರಾಮಯ್ಯ ನಡೆ ಕೂಡ ನಿಗೂಢವಾಗಿದೆ. 4-5 ಜನರ ನಡುವೆ ಆಗಿರೋ ವ್ಯಾಪಾರ ಎಂದ ಡಿಕೆ ಮಾತಿನ ಬಗ್ಗೆ ಸಿಎಂ ಭೇಟಿಯಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಿಷ್ಟು. ಈ ಹಂತದಲ್ಲಿ ಈ ಬಗ್ಗೆ ಏನೂ ಕೂಡ ನಾವು ಮಾತನಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇದು ಬಹಳ ದೊಡ್ಡ ವಿಚಾರ. ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ನಮಗೆ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಇರಬೇಕು. ಮುಂಬರುವಂತ 2028 ಚುನಾವಣೆಯಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಅದಕ್ಕೆ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಈ ಮಧ್ಯೆ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವ ಅಹಿಂದ ಸಂಘಟನೆಗಳು ಸಿಎಂ ಸ್ಥಾನದ ಬದಲಾವಣೆ ಮಾಡದಂತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ. ಸಿದ್ದರಾಮಯ್ಯರಿಂದಾಗಿ ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ಮತ ಬ್ಯಾಂಕ್ ಗಟ್ಟಿಗಿದೆ. ಬದಲಾವಣೆ ಮಾಡಿದ್ರೆ ಸಮಸ್ಯೆ ಆಗಲಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಆದರೂ ಎಲ್ಲವನ್ನೂ ಹೈಕಮಾಂಡ್ಗೆ ಬಿಡೋಣ ಎಂದಿದ್ದಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ಎಚ್ಚರಿಕೆ ನಡುವೆ ಶಾಸಕರ ಮತ್ತೊಂದು ತಂಡ ಡೆಲ್ಲಿಗೆ ಹೋಗಿದೆ ಸರ್. ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ನಯನ ಓಲಿ ಈಗ MLAಗಳು ಅವ್ರ ಸ್ವಾತಂತ್ರ್ಯ ಇರ್ತದೆ, ಅವ್ರು ಏನ್ ಅಭಿಪ್ರಾಯ ಕೊಡ್ತಾರೆ ಅದನ್ನ ನೋಡೋಣ ಜನ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಹೇಳ್ತದೆ ಕೇಳಲಿಕ್ಕೆ ನಾವು set of MLAs also are appealing the High Command that you should put this matter to a rest. Whatever they want to say, let them say to the High Command. Ultimately, to put a full stop to this confusion, the High Command has to take it. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ವಸತಿ ಸಚಿವ ಜಮೀರ್ 2028ರಲ್ಲಿ ಡಿಕೆಶಿ ಸಿಎಂ ಆಗ್ತಾರೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಯಾಕೆ ಮುಖ್ಯಮಂತ್ರಿ ಆಗಬಾರದು ಎಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಕೇಳಿದ್ದಾರೆ. 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರ್ ಆಗ್ಬೇಕಂತ ನಾನು ಭಾವಿಸ್ತೀನಿ. 100% ಸಿದ್ದರಾಮಯ್ಯ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅತ್ಯಂತ ಎಲಿಜಿಬಲ್ ಮನುಷ್ಯ. ಒಂದ್ ಕಾಲದಾಗ ನಾನೇ ತಪ್ಪು ಮಾಡಿದೀನಿ, ಅವ್ರಿಗೆ ಓಟ್ ಹಾಕಿಲ್ಲ, ಒಪ್ಕೋತೀನಿ ನಾನು ಇವತ್ತು.
ಕಾಂಗ್ರೆಸ್ನೊಳಗಿನ ಈ ಕುರ್ಚಿ ಕಚ್ಚಾಟ ಸಹಜವಾಗಿ ಪ್ರತಿಪಕ್ಷಗಳಿಗೆ ಆಹಾರವಾಗಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಅಂತ ಅಧಿಕಾರ ಕೊಟ್ಟರೆ ಕುರ್ಚಿ ಕದನದಲ್ಲದೆ ಕಾಲಹರಣ ಆಗ್ತಿದೆ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಮಗೆ ಇವತ್ತು ರಾಜ್ಯಕ್ಕೆ ಹಂಗಾಮಿ ಮುಖ್ಯಮಂತ್ರಿಗಳು ಅಥವಾ ಔಟ್ ಗೋಯಿಂಗ್ ಮುಖ್ಯಮಂತ್ರಿಗಳು ಬೇಡ. ಬೆಳಗಾವಿನಲ್ಲಿ ನೀವು ಅಧಿವೇಶನ ಬರುವ ಮುಂಚಿತವಾಗಿ ನಿಮ್ಮ ಕುರ್ಚಿ ಕಾಳಗಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡು ಬನ್ನಿ. ಇಲ್ಲ ಅಂತ ಹೇಳಿದ್ರೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದೇ ರೀತಿ ನಿಮ್ಮ ಮುಖ್ಯಮಂತ್ರಿ ಕುರ್ಚಿಗೆ ಹೋರಾಟ ಅಲ್ಲೂ ಮುಂದುವರಿಸ್ಕೊಂಡು ಬಂದಿದ್ದೆ ಆದರೆ ಈ ರೈತರ ಸಮಸ್ಯೆಗೆ ಸ್ಪಂದನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಕಡೆಯಿಂದ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಅಧಿವೇಶನ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಸಿದ್ದರಾಮಯ್ಯ ಒಂದು 3 ದಿನದಿಂದ ಹೇಳೋದು ಬಿಟ್ಬಿಟ್ಟವ್ರು. ನಾನೇ ಮುಖ್ಯ, ಮೊದಲೆಲ್ಲ ನಾನೇ ಅಂತ ಇದ್ರು. 3 ದಿನದಿಂದ ಅವರು ಮುಖ್ಯಮಂತ್ರಿ ಅನ್ನೋದೇ ಬಿಟ್ಬಿಟ್ಟವ್ರೆ. ಬಡ್ಜೆಟ್ ಮಾಡೋ ಅಂಥದ್ದನ್ನು ಬಿಟ್ಬಿಟ್ಟಿದ್ದಾರೆ. ಈಗ ಯಾರು ಮುಖ್ಯಮಂತ್ರಿ? ರಾಜ್ಯದ ಜನ ಪ್ರಶ್ನೆ, ಯಾರು ಮುಖ್ಯಮಂತ್ರಿ ಇದ್ದಾರೆ? DK ಶಿವಕುಮಾರ್ ದಿನ ದೇವರುಗಳು ಸುತ್ತೋದು, ನಾಗಾ ಸಾಧುಗಳನ್ನ ಹಿಡ್ಕೊಂಬರೋದು, ಪೂಜೆ ಪುನಸ್ಕಾರಗಳು, ಮತ್ತು ಎಲ್ಲ MLAಗಳು, ಕೆಲವೆಲ್ಲ MLAಗಳೆಲ್ಲ ಆಗಲೇ ಡೆಲ್ಲಿ ಸೇರಿಬಿಟ್ಟವ್ರು. ಮುಖ್ಯಮಂತ್ರಿಗಳು ಎಲ್ಲರಿಗೂ ಧಮಕಿ ಹಾಕಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ. ಯಾಕೆ ಹೋದ್ರಿ ಡೆಲ್ಲಿಗೆ ಅಂತ. DK ಶಿವಕುಮಾರ್ ಅವ್ರು ಹೋದ್ರೆ ತಪ್ಪೇನು ಅಂತ ಕೇಳಿದ್ದಾರೆ. ಕಾಂಗ್ರೆಸ್ನೊಳಗೆ ಶುರುವಾಯ್ತ ಆಪರೇಷನ್ ಹಸ್ತ. ಬಿಜೆಪಿ ಅನುಮಾನ, ಕಾಂಗ್ರೆಸ್ ನಾಯಕರ ತಿರುಗೇಟು. ಕಾಂಗ್ರೆಸ್ನಿಂದ ಡಿಕೆಶಿ ಪ್ರತ್ಯೇಕವಾಗಿ ಬಂದರೆ, ಒಂದು ವೇಳೆ ಬಿಜೆಪಿ ಬೆಂಬಲಿಸುವ ಬಗ್ಗೆ ಹೈಕಮಾಂಡ್ ಸೂಚಿಸಿದ್ರೆ ಅದಕ್ಕೂ ನಾವು ಸಿದ್ಧ ಎಂದು ಮಾಜಿ ಸಿಎಂ DV ಸದಾನಂದಗೌಡ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಈ ಮೂಲಕ ಡಿಕೆಶಿ ತನ್ನ ಗುಂಪಿನೊಂದಿಗೆ ಕಾಂಗ್ರೆಸ್ನಿಂದ ಹೊರಬಂದ್ರೆ ರಾಜಕೀಯದಲ್ಲಿ ಹೊಸ ಸಾಧ್ಯತೆಗಳ ಮುನ್ಸೂಚನೆ ನೀಡಿದ್ದಾರೆ. ಆದರೆ ಇದಕ್ಕೆಲ್ಲ ಉತ್ತರ ಕೊಡಲ್ಲ ಎಂದು DCM ಸ್ಪಷ್ಟನೆ ನೀಡಿದ್ರು. DK ಶಿವಕುಮಾರ್ ನಮಗೆ ಬಂದು ಬಾಹ್ಯ ಬೆಂಬಲ ಕೊಡುವುದಿದ್ರೆ ಖಂಡಿತ ನಾವು ಒಪ್ಕೊಳ್ತೇವೆ. ಆದರೆ ಅವರನ್ನೇ ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಅದು ಕೇಂದ್ರದವರು ತೀರ್ಮಾನ ಮಾಡ್ತಾರೆ. ಈಗ ಅವರು ನಮ್ಮಲ್ಲಿಗೆ ಬರ್ತಾರೆ, ನಮ್ಮ BJPಯಿಂದ ಬಾಹ್ಯ ಬೆಂಬಲ ಅವರಿಗೆ ಕೊಡಬೇಕು ಅಂತ ಕೇಂದ್ರದ ವರಿಷ್ಠರು ಹೇಳಿದರೆ 100% ಕೊಡ್ತೀವಿ. ಕೇಂದ್ರದ ವರಿಷ್ಠರ ಮಾತನ್ನು ನಾವು ಯಾವತ್ತೂ ಅಲ್ಲಗಳೆದಿಲ್ಲ, ಇವತ್ತು ಅಲ್ಲಗಳೆದಿಲ್ಲ, ಮುಂದೆಯೂ ಅಲ್ಲಗಳೆಯಲ್ಲ. ಕೇಂದ್ರದವರು ಹೇಳ್ತಾರೆ DK ಶಿವಕುಮಾರ್ಗೆ ಕರ್ನಾಟಕ BJP ಬೆಂಬಲ ಕೊಡಿ, ಸರ್ಕಾರ ಮಾಡಲಿಕ್ಕೆ ಅಂತ ಹೇಳಿದ್ರೆ ನಾವು ಬೆಂಬಲ ಕೊಡ್ತೀವಿ. ನಾನು ಸದಾನಂದಗೌಡರಾಗಲಿ, ರಾಯರೆಡ್ಡಿದಾಗಲಿ, ಇನ್ನೊಬ್ರಿಗಾಗಲಿ ನಾನು ಯಾರಿಗೂ ರಿಪ್ಲೈ ಮಾಡಕ್ಕೆ ತಯಾರಿಲ್ಲ. ನಾನು ಅವ್ರು ಯಾರಿಗೂ ಸ್ಪೋಕ್ಸ್ಮನ್ ಅಲ್ಲ. ಹೀಗೆ ರಾಜ್ಯ ಸರ್ಕಾರ ಸದ್ಯ ಗೊಂದಲದ ಗೂಡಾಗಿದ್ದು, ಯಾರು ಮುಖ್ಯಮಂತ್ರಿ, ಯಾರು ಉಪಮುಖ್ಯಮಂತ್ರಿ, ಯಾರು ಕೆಪಿಸಿಸಿ ಅಧ್ಯಕ್ಷ ಎಂಬುದರ ಸುತ್ತಲೇ ಚರ್ಚೆಗಳು ನಡೆಯುತ್ತಿವೆ. ಗೊಂದಲ ಬಗೆಹರಿಸಬೇಕಿದ್ದ ಸಿಎಂ ಹಾಗೂ DCM ತಮ್ಮ ತಮ್ಮ ಕುರ್ಚಿಗಳ ವಿಚಾರದಲ್ಲದೆ ನಡೆಯುತ್ತಿರುವ ಕದನದ ಬಗ್ಗೆ ಸ್ಪಷ್ಟ ಉತ್ತರ ನೀಡುವ ಸ್ಥಿತಿಯಲ್ಲಿ ಕಾಣುತ್ತಿಲ್ಲ. ಸಮಸ್ಯೆ ನಿವಾರಿಸಬೇಕಿರುವ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಯಾವುದೇ ನಿರ್ಧಾರ ಕೈಗೊಳ್ಳದೇ ಇರೋದ್ರಿಂದ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆಗೆ ಪೆಟ್ಟು ಬೀಳುತ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನವೆಂಬರ್ ಕ್ರಾಂತಿಯ ಫಲವೇನು? ಈಗ ನಡೀತಾ ಇರುವಂತಹ ಈ ಕ್ರಾಂತಿ ಇದೆಯಲ್ಲ, ಇದರ ಫಲ ಏನು? ಏನು ಸಿಗುತ್ತೆ? ದೆಹಲಿಗೆ 2 ಬಾರಿ ಈಗ ಶಾಸಕರು ಹೋಗಿದ್ದಾರೆ. ಮೊದಲು ಒಂದು ತಂಡ ಹೋಯಿತು, ಅದಾದ ನಂತರ ಇನ್ನೊಂದು ತಂಡ ಹೋಯಿತು. ಇಲ್ಲಿ ಖರ್ಗೆಯವರು ಬೆಂಗಳೂರಿಗೆ ಬಂದರೆ ಅವರ ಮನೆ ಮುಂದೆ ಪರೇಡ್ ನಡೀತು. ಇವೆಲ್ಲ ಆದಮೇಲೆ ಏನು ನಡೆಯುತ್ತೆ? ನವೆಂಬರ್ 29 ಬಹುತೇಕ ಅವತ್ತು ಕುರ್ಚಿ ಕಚ್ಚಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಕಡೆಗೂ ಮುಹೂರ್ತವನ್ನು ಫಿಕ್ಸ್ ಮಾಡಲಾಗಿದೆ ಅಂತ. ಬಹುತೇಕ ಅವತ್ತೇನೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿಕೊಳ್ಳುವ ಸಾಧ್ಯತೆ ಗೋಚರಿಸ್ತಾ ಇದೆ. ಇದು ದೆಹಲಿಯಿಂದ ಸಿಗ್ತಾ ಇರುವಂತಹ ಮಾಹಿತಿ. ಇನ್ನೂ ಕೂಡ ರಾಜ್ಯದಲ್ಲಿ ಇದನ್ನು ಖಚಿತಪಡಿಸಿಲ್ಲ. ಮುಖ್ಯಮಂತ್ರಿಯವರ ಕಚೇರಿಯಿಂದಾಗಲಿ ಉಪಮುಖ್ಯಮಂತ್ರಿಯವರ ಕಚೇರಿಯಿಂದಾಗಲಿ ಖಚಿತಪಡಿಸಿಲ್ಲ. ಆದರೆ ದೆಹಲಿಯಿಂದ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನವೆಂಬರ್ 29ರಂದು ಎಲ್ಲ ಗೊಂದಲಗಳಿಗೂ ಬ್ರೇಕ್ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲೇ ಸಂಧಾನ ಸೂತ್ರ ತಯಾರಾಗಬಹುದು. ರಾಜ್ಯದ ಗೊಂದಲಗಳಿಗೆ ಪರಿಹಾರ ಸಿಗಬಹುದು. ಮುಖ್ಯಮಂತ್ರಿಯವರು ಹಾಗೂ ಉಪಮುಖ್ಯಮಂತ್ರಿಯವರ ಸಮ್ಮುಖದಲ್ಲೇ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಹಾಗೆ ತೀರ್ಮಾನ ಕೈಗೊಂಡು ಬಂದು ನಂತರ ಇಬ್ಬರ ಕೈ ಮೇಲೆ ಎತ್ತುತ್ತಾರ, ಏನು ಮಾಡ್ತಾರೆ, ಇದರ ತೀರ್ಮಾನ ಆಗುವಂಥದ್ದು ಕೂಡ ಇದೆ. CM DCM ಸಮ್ಮುಖದಲ್ಲಿ ಹೈಕಮಾಂಡ್ ಅವರು ತೀರ್ಮಾನ ಕೈಗೊಳ್ಬೋದು. ನವೆಂಬರ್ ಕ್ರಾಂತಿಗೆ ಫುಲ್ ಸ್ಟಾಪ್ ಹಾಕುತ್ತಾ ಹೈಕಮಾಂಡ್ ಯಾವುದೇ ರೀತಿಯಲ್ಲಿ ಆಗಿರ್ಬೋದು. ಈ ಕ್ರಾಂತಿಯ ಫಲ ಆಗಬೇಕಲ್ವಾ?
ಅದು ಮುಖ್ಯಮಂತ್ರಿ ಬದಲಾವಣೆ ಆದರೂ ಆಗ್ಬೋದು, ಮುಖ್ಯಮಂತ್ರಿಯವರ ಮುಂದುವರಿಕೆ ಆದರೂ ಆಗ್ಬೋದು, ಉಪಮುಖ್ಯಮಂತ್ರಿಯವರಿಗೆ ಬೇರೆ ಸ್ವರೂಪದ ಬಡ್ತಿಯೂ ಆಗ್ಬೋದು, ಹಿಂಬಡ್ತಿಯೂ ಆಗ್ಬೋದು, ಏನೂ ಗೊತ್ತಿಲ್ಲ. ಇದು ಸದ್ಯಕ್ಕೆ ಇದಕ್ಕೆ ಒಂದು ಉತ್ತರ ಸಿಗಬೇಕಾಗಿದೆ. ನವೆಂಬರ್ ಕ್ರಾಂತಿಗೆ ಫುಲ್ ಸ್ಟಾಪನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಇದರ ನಡುವೆ ಶಿವಕುಮಾರ್ ಹಾಗೂ ಖರ್ಗೆ ಅವರು ಗೌಪ್ಯ ಸಭೆಯನ್ನು ಬೇರೆ ಮಾಡಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಭೇಟಿಯಾದರು ಇವತ್ತು. ಅದಾದ ನಂತರ ಉಪಮುಖ್ಯಮಂತ್ರಿಯವರು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಭೇಟಿಯಾಗಿದ್ದಾರೆ. ದೆಹಲಿಯಿಂದ ಬರ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಸಿಎಂ ಹಾಗೂ DCM ಅವ್ರನ್ನ ಭೇಟಿಯಾಗಿದ್ದಾರೆ. ಬಹುತೇಕ ದೆಹಲಿಯ ಸಂದೇಶವನ್ನು ಅವರು ತೆಗೆದುಕೊಂಡು ಬಂದ್ರ ಅನ್ನುವಂಥ ಕುತೂಹಲ ಇದೆ. DCM ಅವರ ಮನೆಯಲ್ಲಿ ಪ್ರತ್ಯೇಕವಾಗಿ ಸಭೆ ನಡೆಸಿದ್ದಾರೆ DCM ಹಾಗೂ ಪ್ರಿಯಾಂಕ್ ಖರ್ಗೆ. ಮೊದಲಿಗೆ ಅಲ್ಲಿ ಎಲ್ಲ ಶಾಸಕರು ಇವ್ರ ಜೊತೆಗೆಲ್ಲ ಕೂತ್ಕೊಂಡಿರುವಂಥ ಒಂದು ವಿಡಿಯೋ ಬಂದಿದೆ. ಅಲ್ಲಿ ಶಿವಕುಮಾರ್ ಅವರು ಕೂತಿದ್ದಾರೆ, ಪಕ್ಕದಲ್ಲಿ ಪ್ರಿಯಾಂಕ್ ಅವರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ರವಿ ಅವರಿದ್ದಾರೆ, ಶರತ್ ಬಚ್ಚೇಗೌಡರಿದ್ದಾರೆ. ಹೀಗೆ ಶಾಸಕರ ಸಾಲುಗಳು ಕೂಡ ಗೋಚರಿಸುತ್ತಿವೆ. ಆದರೆ ಬಹಳ ಮುಖ್ಯವಾಗಿ ಪ್ರಿಯಾಂಕ್ ಅವರು ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿದ್ದಾರೆ. ರಾಹುಲ್ ಗಾಂಧಿ ವಿಶೇಷ ಸಂದೇಶವನ್ನು ಪ್ರಿಯಾಂಕ್ ಮೂಲಕವಾಗಿ ಏನಾದರೂ ಕಳಿಸಿಕೊಟ್ಟಿದ್ದಾರಾ ಶಿವಕುಮಾರ್ ಅವರಿಗೆ? ಆ ಸಾಧ್ಯತೆ ಏನಾದರೂ ಇದೆಯಾ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮಹತ್ವದ ನಿರ್ಧಾರ ಏನಾದರೂ ಆಗಿದೆಯಾ? ಅದು ಬದಲಾವಣೆ ಆಗಿರ್ಬೋದು ಅಥವಾ ಈಗಿರುವ ಸ್ಥಿತಿಯನ್ನು ಯಥಾಸ್ಥಿತಿ ಕಾಪಾಡಿಕೊಳ್ಳುವಂಥದ್ದೇ ಆಗಿರ್ಬೋದು. ಇದರ ಬಗ್ಗೆ ಏನಾದರೂ ನಿರ್ಧಾರ ಆಗಿದೆಯಾ? ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಹೈಕಮಾಂಡ್ ಸಂದೇಶವನ್ನು ಪ್ರಿಯಾಂಕ್ ಮೂಲಕ ರವಾನೆ ಮಾಡಲಾಗಿದೆಯೇ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಬೆಳವಣಿಗೆಗಳ ವಿಚಾರದಲ್ಲಿ ಏನು ಮಾಡಬೇಕು, ಮುಂದೇನು ಅನ್ನುವಂತಹ ವಿಷಯದಲ್ಲಿ ತೀರ್ಮಾನಗಳು ಹೊರಬೀಳುವಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಇದರ ನಡುವೆ ಟಾರ್ಗೆಟ್ 2028 ಅಂಥೇಳಿ ಕಾಂಗ್ರೆಸ್ನವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ದೇಶದಲ್ಲಿ ಸದ್ಯಕ್ಕೆ 3 ರಾಜ್ಯಗಳಲ್ಲಿ ಆಡಳಿತದಲ್ಲಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಇರೋದರಲ್ಲಿ ಈ 3 ರಾಜ್ಯಗಳ ಪೈಕಿ ಹೆಚ್ಚು ಸ್ಥಿರವಾಗಿರುವಂಥದ್ದು ಕರ್ನಾಟಕದಲ್ಲಿ ಅಂಥೇಳಿ ಕಾಂಗ್ರೆಸ್ನವರ ನಂಬಿಕೆ. ಕರ್ನಾಟಕದಲ್ಲಿ ಬಲಿಷ್ಠವಾಗಿದೆ, ಆದರೆ ಅಭದ್ರತೆ ಬಾರದಂತೆ ಕಾಪಾಡಿಕೊಳ್ಳುವಂಥದ್ದು ಕಾಂಗ್ರೆಸ್ಸಿಗರಿಗಿರುವಂತಹ ಅನಿವಾರ್ಯತೆ. ಯಾಕಂದರೆ ಇಲ್ಲಿರುವಂತಹ ದಿಗ್ಗಜ ನಾಯಕರುಗಳು ಜೊತೆಯಲ್ಲಿ ಹೋಗಿದ್ರೆ ಮಾತ್ರ ಪಕ್ಷ ಸದೃಢವಾಗಿರುತ್ತೆ. ಇಲ್ಲದೆ ಹೋದರೆ ಯಾರೇ ಏನೇ ಆದರೂ ಕೂಡ, ಇಲ್ಲಿ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಏನೇ ಆದರೂ ಕೂಡ ಅದ್ರ ಹೊಡೆತ ಕೊಡುವಂಥದ್ದು ಕಾಂಗ್ರೆಸ್ಗೆ. 2028ಕ್ಕೆ ನಡೆಯುವ ಚುನಾವಣೆ ಗೆಲ್ಲುವ ದೃಷ್ಟಿಯಿಂದಲೇ ಈಗ ಸ್ಟ್ರಾಟಜಿಗಳನ್ನು ರೂಪಿಸಲಾಗ್ತಾ ಇದೆ. ಆ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಯಾಕೆಂದರೆ ಅವರ ಟಾರ್ಗೆಟ್ ಇರುವಂಥದ್ದು 2028ರಲ್ಲಿ ಮತ್ತೆ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು. ವೋಟ್ ಬ್ಯಾಂಕ್ ಛಿದ್ರಗೊಳ್ಳದಂತೆ ಹೆಜ್ಜೆ ಇಡಬೇಕಾದ ಅನಿವಾರ್ಯತೆ ಇದೆ. ಇದು ಸಿದ್ದರಾಮಯ್ಯನವರ ಪರವಾದಂತಹ ನಿರ್ಧಾರ ಆಗಲಿ ಅಥವಾ ಶಿವಕುಮಾರ್ ಅವರ ಪರವಾದಂತಹ ನಿರ್ಧಾರವೇ ಆಗಲಿ, ಯಾವುದೇ ನಿರ್ಧಾರಗಳನ್ನು ಕೈಗೊಂಡಾಗಲೂ ಕೂಡ ಪಕ್ಷದ ವೋಟ್ ಬ್ಯಾಂಕ್ ಛಿದ್ರ ಆಗಬಾರದು. ಅದನ್ನು ಬಹಳ ಮುನ್ನೆಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗತ್ತೆ. ಸಮಾಧಾನದಿಂದ ಸಮಚಿತ್ತದಿಂದ ವ್ಯವಹರಿಸಬೇಕಾಗತ್ತೆ. ಗ್ಯಾರಂಟಿಗಳ ಗುಂಗಿನಲ್ಲೂ ಕೂಡ ಅಭದ್ರತೆಯನ್ನು ನಿವಾರಿಸುವ ಲೆಕ್ಕಾಚಾರ ಇದೆ. ಈಗ ಅವರಿಗೆ ಕಾಡ್ತಾ ಇರುವಂತಹ ಅಭದ್ರತೆ ಇದೆಯಲ್ಲ, ಇದನ್ನು ಗ್ಯಾರಂಟಿನ ಗುಂಗಿನಲ್ಲಿ ಇವರು ಮರೆಯೋದಕ್ಕೆ ಕಾಂಗ್ರೆಸ್ ಸದ್ಯಕ್ಕೆ ಸಿದ್ಧವಿಲ್ಲ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಅಳೆದು ತೂಗಿ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಯಾವುದೇ ನಿರ್ಧಾರ ಆದರೂ ಕೂಡ ಮತ್ತೆ 2028ಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವುದನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಹೀಗಾಗಿ ಈ ನವೆಂಬರ್ ಕ್ರಾಂತಿಯ ಫಲ ಏನು ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಶಿವಕುಮಾರ್ ಅವರ ಆಪ್ತ ಶಾಸಕರು ದೆಹಲಿಗೆ ಹೋಗಿ ಬಂದಂತವರು ಮಾತನಾಡಿದ್ದಾರೆ. ಈ ಸುದ್ದಿನೇ ಆಗುತ್ತೆ. ಯಾವ ರೀತಿ ಸಿಹಿ ಸುದ್ದಿ ಸರ್? ತಮ್ಮ ಪ್ರಕಾರ ಯಾವ ರೀತಿ ಸಿಹಿ ಸುದ್ದಿ ಹೇಳ್ತೀನಲ್ಲ, ಸಿಎಂ ಆಗ್ತಾರೆ ಸರ್, ಭರವಸೆ ಇದೆ ಸರ್? ಹೇಳ್ತೀನಲ್ಲ, ಆ ಮಾತಕ್ಕೂ ಬದ್ಧವಾಗಿರ್ತೀವಿ ನಾವು. ಹಾಗೆ ಆಗ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್? 200% ಅವ್ರು ಹಾಗೆ ಆಗ್ತಾರೆ. ಯಾವಾಗ ಆಗ್ತಾರೆ? ಹೀಗೆ ಆಗ್ತಾರೆ. ಎಷ್ಟು ದಿನಗಳಲ್ಲಿ ದೆಹಲಿ ಭೇಟಿಯ ಉದ್ದೇಶ ಏನು ಅಂತಂದ್ರೆ, ಏನೀಗ ಗೊಂದಲ ಇದೆಯಲ್ಲ, ಇದನ್ನ ನಿವಾರಣೆ ಮಾಡಬೇಕು ಅಂತೇಳಿ ನಾವು ಹೈಕಮಾಂಡ್ ಬಳಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೋಗಿದ್ದೀವಿ. ಯಾಕಂದರೆ ಇದೇನಾದರೂ ಒಂದು ಅಂತಿಮವಾದಂಥ ತೀರ್ಮಾನ ಆಗಬೇಕು. ಇದು ಯಾರನ್ನ ಮಾಡ್ತಾರೆ, ಯಾರನ್ನ ಇರಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಇದು ಮಾರಕ ಈ ಸನ್ನಿವೇಶ. ಅದಕ್ಕೆ ಹೈಕಮಾಂಡು ಮಧ್ಯಪ್ರವೇಶ ಮಾಡಿ ಇದಕ್ಕೇನಾರು ಒಂದು ಇತಿಶ್ರೀ ಆಡಿ, ಒಂದು ಈಗ ಕೆಲಸಗಳು ನಡೀತಾ ಇದ್ದಾವೆ, ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಒಳ್ಳೆ ಸರ್ಕಾರ ಇದೆ, ಇಂಥ ಸಂದರ್ಭದಲ್ಲಿ ಗೊಂದಲಗಳು ನಿವಾರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೈಕಮಾಂಡ್ ಭೇಟಿ ಮಾಡಿ ಮಾತಾಡಲಿಕ್ಕೆ. ಹೀಗೆ ಒಬ್ಬರ ಪ್ರಕಾರ 200% ಈಗಲೇ ಆಗ್ತಾರೆ, ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಅನ್ನೋದನ್ನು ಇಕ್ಬಾಲ್ ಹುಸೇನ್ ಅವರು ಹೇಳ್ತಾ ಇದ್ದಾರೆ. ಈಗಲೇ ಆಗ್ತಾರೆ ಅಂದರೆ ಶಾಸಕರು ಅನೌನ್ಸ್ ಮಾಡ್ತಾರೆ, ಹೈಕಮಾಂಡ್ ಅನೌನ್ಸ್ ಮಾಡ್ತಾರೆ, ಅದಾದರೂ ಗೊತ್ತಾಗಬೇಕು ಕಾಂಗ್ರೆಸ್ ಮಟ್ಟಿಗೆ. ಇನ್ನೊಬ್ರು ಹೇಳ್ತಾ ಇದ್ದಾರೆ ಗೊಂದಲ ನಿವಾರಣೆ ಆಗಬೇಕು ಅಂತೇಳಿ. ಗೊಂದಲ ನಿವಾರಣೆ ಆಗಬೇಕಾಗಿರುವಂಥದ್ದು ಶಾಸಕರಿಗೆ ಅರ್ಥ ಆಗಿರುವಂಥದ್ದು ಯಾಕೆ ಕಾಂಗ್ರೆಸ್ನ ಹೈಕಮಾಂಡ್ ಅವರಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ, ಈ ಪ್ರಶ್ನೆಯು ಕೂಡ ಜನರ ಮುಂದೆ ಇರುವಂಥದ್ದು.